ನಮಸ್ಕಾರ ರೈತ ಬಂದವರೇ, ನನ್ನ ಹೆಸರು ಬಂದ್ಬಿಟ್ಟು ಅಮರೇಶ್ ಅಂತೇಳಿ. ಹಾಸನ ಬ್ರಾಂಚಲ್ಲಿಂದ ನಮ್ಮ ರೈತರಿಗೆ ನಾವು ನವಭಾರತ ಕಂಪನಿ ಪ್ರಾಡಕ್ಟ್ಗಳು ಎಲ್ಲ ಕೊಟ್ಟಿದ್ವಿ. ಅದು ಯಾವ ಥರ ರಿಸಲ್ಟ್ ಬಂದಿದೆ ಯಾವ ಥರ ಇಲ್ಲ ಅಂತೇಳಿ ನಾನು ಸ್ವತಃ ನಮ್ಮ ರೈತರನ್ನ ವಿಚಾರಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ದುರ್ಗಪ್ಪ ಅಂತೇಳಿ. ಸರ್, ನಿಮ್ಮೂರು? ಗೌರಿಪ್ಪ. ಹಾಂ ಸರ್, ನಮ್ಮದು ನವಭಾರತ ಕಂಪನಿ ಎಲ್ಲ ಯೂಸ್ ಮಾಡಿದ್ರಲ್ಲ, ನಿಮಗೆ ಯಾವ ಥರ ಬಂದಿದೆ ಸರ್? ನಮಗಂತ ಬೇಸ್ ಚಲೋ ಚೆನ್ನಾಗಿ. ಸರ್, ನಮ್ಮ ಹತ್ರ ಯಾವ್ಯಾವ ಯೂಸ್ ಮಾಡಿದೆ ಸರ್? ಇದ್ರೊಳಗಡೆ ಯಾವ ಗೊಬ್ಬರ ಯೂಸ್ ಮಾಡಿದೆ ಸರ್? ಗೊಬ್ಬರ ಅದು ಇದ್ರಿ ಸರ್, ಇವರು ನೋಡಿದೈತ್ರಿ, ಇವ್ರು ಏನು ಯೂಸ್ ಮಾಡಿದಾರಪ್ಪ ಅಂದರೆ ವಿಫ್ರೋಮ್ ಅಂತ ಒಂದು ಗೊಬ್ಬರ ಯೂಸ್ ಮಾಡಿದಾರೆ. ಆಮೇಲೆ CMS ಅಂತ ಯೂಸ್ ಮಾಡಿದಾರೆ. ವಿಜಯಗ್ರಾಮ್ ಅಂತ ಫಸ್ಟ್ನೇ ಕೋಟಿಗೆ 3 ಯೂಸ್ ಮಾಡಿದಾರೆ. ನೆಕ್ಸ್ಟ್ ಅದ್ರ ಜೋಡಿ ಒಂದು 15 ಸಪೋರ್ಟು ವಿಗೋಲ್ಡ್ ಅಂತ ಕೊಟ್ಟಿದ್ವಿ, ಅದನ್ನು ಯೂಸ್ ಮಾಡಿದ್ದಾರೆ. ಅದನ್ನು ಚೆನ್ನಾಗಿ ಬಂದಿದೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಪ್ಲಾಟ್ ಯಾವ ಥರ ಕಾಣ್ತಿದೆ ಅಂತೇಳಿ, ಅದ್ಭುತ ಆಗೈತಿ ಸರ್. ನೀವು ಬೇರೆ ಎಲ್ಲ ಯೂಸ್ ಮಾಡ್ತಿದ್ರಿ, ಫಸ್ಟ್ ನಮ್ಮ ಈ ವರ್ಷ ಮಾತ್ರ ನಮ್ಮ ಪ್ಲಾಟ್ ಯೂಸ್ ಮಾಡಿರೋದು. ಹೋದ ವರ್ಷ ಯೂಸ್ ಮಾಡಿದ್ರಲ್ಲ, ಅದಕ್ಕೆ ಇದಕ್ಕೆ ಏನು ಫರ್ಕ್ ಇದೆ ಸರ್? ವ್ಯತ್ಯಾಸ ಇದೆ. ಈಗ ಅಂದರೆ ಅಂಗಡಿ ಗೊಬ್ಬರ ಎಲ್ಲ ಹಾಕ್ತಿದ್ರಿ ಇಷ್ಟು ದಿನ ಎಲ್ಲ. ಅಂಗಡಿ ಗೊಬ್ಬರ ಹಾಕಿದ್ರಪ್ಪ ಅಂದರೆ ಬೆಳೆ ಯಾವ ಥರ ಇರ್ತಿತ್ತು. ಈಗ ನಮ್ಮ ನವಭಾರತ ಕಂಪನಿ ಪ್ರಾಡಕ್ಟ್ಗಳು ಯೂಸ್ ಮಾಡಿದ್ರೆ ಅದಕ್ಕೆ ಯಾವ ಥರ ಬಂದಿದೆ? ಇದೇ ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ಈಗ ಹೊರಗಿನ ಫರ್ಟಿಲೈಸರಲ್ಲಿ ಯೂಸ್ ಮಾಡಿದ್ರಲ್ಲ, ಅದಕ್ಕೆ ಔಷಧಿ ಎಷ್ಟು ಹೊಡೆದಿದ್ರಿ ಸರ್? ಔಷಧ ಅಂದ್ಬಿಟ್ರೆ ಹಂಗೆ ಹೊಡಿತಿರ್ತವ್ರಿ. ಹಾಂ, ಇದಕ್ಕೆ ರೀ ಇದಕ್ಕೆ ಮತ್ತೆ ವಾರ್ತ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರಪ್ಪ ಅಂದ್ರೆ ರೋಗಗಳು ಕಡಿಮೆ ಇದಾವಲ್ಲ ರೀ? ಕಮ್ಮಿ ಐತಲ್ರಿ. ಬೇರೆ ರೈತರಿಗೆಲ್ಲ ಹೇಳಕ್ಕೆ ಏನು ಇಷ್ಟಪಡ್ತೀರಾ? ತಗಾರಿ ಅಂತ ಹೇಳ್ತೀನಿ. ಹಾಂ, ಅಂದರೆ ಇದನ್ನು ಯೂಸ್ ಮಾಡೋದ್ರಿಂದ ಬೆಳೆ ಚೆನ್ನಾಗಿ ಬರ್ತಾ ಬರಲ್ರಿ? ಚೆನ್ನಾಗಿ ಬರ್ತದೆ. ಇದರಿಂದ ಏನೋ ಎಫೆಕ್ಟ್ ಆಗಿದ್ರೆ ಭೂಮಿ ಇಲ್ಲ ಬೆಳೆ ಯಾವುದೇನೋ ರೋಗ ಇಲ್ಲ ಬಿಡ್ರಿ. ರೋಗ ಈ ವರ್ಷ ಖರ್ಚನ್ನು ಕಮ್ಮಿ ಮಾಡಿ ಇಲ್ಲಿವರೆಗೆ ಅದನ್ನ ಖರ್ಚು ಕಮ್ಮಿ. ಹಾಂ, ಖರ್ಚು ಹೋದ ವರ್ಷ ಎಷ್ಟಾಗಿತ್ತು ರೀ? ಇಲ್ಲಿಗೆ ಒಂದು 15-15 ಸಾವಿರ ರೂಪಾಯಿ ಬರ್ತದೆ ಹಾಲು. ಹಾಂ, ಈಗ ಇದನ್ನು ಯೂಸ್ ಮಾಡೋದ್ರಿಂದ ಒಂದು 6-7 ಸಾವಿರ ರೂಪಾಯಿ ಬಂತು. ಹಾಂ, ಅಂದರೆ ನೋಡಿ ರೈತರು ಇವ್ರು ಏನು ಹೇಳ್ತಿದ್ರಪ್ಪ ಅಂದರೆ, ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಖರ್ಚುನೇ ಏನು ಮಾಡಿದ್ರೆ ಕಡಿಮೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಏನು ಮಾಡ್ತಾರೆ, ನವಭಾರತ ಕಂಪನಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನಿಮಗೆ ಒಳ್ಳೆ ಆದಾಯ ತೆಗೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬೇರೆ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ತಗರಿ ಅಂತ ಹೇಳಕತ್ತೀವಿ, ಹೇಳ್ಕೊಬಿಡ್ತೀವಿ. ಯಾಕಂದ್ರೆ ಈಗ ನಮ್ಮ ಇದು ನೋಡಿ ಗಿಡ ನೋಡಿ ಗಿಡ ಗೊಬ್ಬರ ಬೇಸ. ಹಾಂ, ಅಂದರೆ ನೋಡಿ ರೈತರು ಹೇಳ್ತಿದ್ದಾರೆ, ಪ್ರತಿಯೊಬ್ಬರು ನವಭಾರತ ಕಂಪನಿ ಪ್ರಾಡಕ್ಟ್ಗಳು ಯೂಸ್ ಮಾಡಿ ಬೆಳೆನ ಚೆನ್ನಾಗಿ ಬೆಳೆಸಿರಿ ಅಂತ ಹೇಳ್ಕೊತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಮ್ಮ ನವಭಾರತ ಕಂಪನಿ ಪ್ರಾಡಕ್ಟ್ಗಳ ಯೂಸ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು.